ಶ್ರೀಕೃಷ್ಣನಿಗೆ ಪ್ರಿಯವಾದ ಅವಲಕ್ಕಿಯ ಲಡ್ಡು ಇವತ್ತಿನ ರೆಸಿಪಿ. ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆಲ್ರಿಗೂ. ಹಾಗಾದರೆ ಈ ಲಡ್ಡು ನಾನು ಹೇಗೆ ಮಾಡಿದ್ದೇನೆಂದು ನೋಡುವ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಇಲ್ಲಿ ನೋಡಿ, ನಾನೊಂದು 3 ಟೇಬಲ್ ಸ್ಪೂನ್ನಷ್ಟು ನೆಲಗಡಲೆ ತೆಗೆದುಕೊಂಡಿದ್ದೇನೆ. ಹಾಗೆಯೇ ಒಂದು 12 ಬಾದಾಮಿ. ಇದನ್ನು ಡ್ರೈ ರೋಸ್ಟ್ ಮಾಡಬೇಕು ಮೀಡಿಯಮ್ ಹೀಟಲ್ಲಿ. ಒಂದು 6ರಿಂದ 8 ಗೇರು ಬೀಜ ಹಾಕಿದ್ದೇನೆ. ಡ್ರೈ ಫ್ರೂಟ್ ಸ್ವಲ್ಪ ಜಾಸ್ತಿ ಸಹ ಹಾಕ್ಕೊಳ್ಬಹುದು. ಇದನ್ನು ಸಹ ಅಷ್ಟೇ ಸ್ವಲ್ಪ ಕ್ರಿಸ್ಪ್ ಆಗುವವರೆಗೆ ಹುರಿದ್ರೆ ಸಾಕು. ಈಗ ಒಂದು ಪ್ಲೇಟಲ್ಲಿ ನಾನು ಇದನ್ನು ಹಾಕ್ತಾ ಇದ್ದೇನೆ. ಇವಾಗ ಇದಕ್ಕೆ ನಾವು ಬೇರೆ ಏನೆಲ್ಲ ಹಾಕಲಿಕ್ಕುಂಟು ನೋಡುವ. ನೋಡಿ, ಇದು ಬಿಳಿ ಎಳ್ಳು ಒಂದು 2 ಟೇಬಲ್ ಸ್ಪೂನ್ನಷ್ಟು ಹಾಕಿದ್ದೇನೆ ನಾನು. ದೊಡ್ಡ ಚಮಚ ಅದು ನಮ್ಮದು, 2 ಟೇಬಲ್ ಸ್ಪೂನ್ ಹಾಕಿದ್ದೇನೆ. ಮತ್ತು 1 ಟೇಬಲ್ ಸ್ಪೂನ್ನಷ್ಟು ಗಸೆಗಸೆ, ಕಸ್ಕಸ್ ಅಂತೇವೆ, ಪಾಪಿ ಸೀಡ್ ಅದು. ಇದನ್ನು ಸಹ ಅಷ್ಟೇ ಡ್ರೈ ರೋಸ್ಟ್ ಮಾಡುವ. ಎಳ್ಳು ಚಟಪಟ ಅಂತದೆ ನೋಡಿ, ಆವಾಗ ತೆಗೆದಿದ್ದು ಅದೇ ಪ್ಲೇಟಿಗೆ ಹಾಕ್ತಾ ಇದ್ದೇನೆ ನಾನು. ಈಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕೋದು. 2ರಿಂದ 3 ಟೇಬಲ್ ಸ್ಪೂನ್ಸ್ ಹಾಕ್ಬೋದು. ಒಂದು 2 ಹಿಡಿಯಷ್ಟು ಅಂದರೆ ಸಾಧಾರಣ 2 ಕಪ್ಪಿನಷ್ಟು ನಾನು ತೆಳು ಅವಲಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಈಗ ಇದರಲ್ಲಿ ಚೆನ್ನಾಗಿ ಕ್ರಿಸ್ಪ್ ಆಗುವವರೆಗೆ ಫ್ರೈ ಮಾಡಬೇಕಿದನ್ನು. ನೋಡಿ, ಒಳ್ಳೆ ಕ್ರಿಸ್ಪ್ ಆಗಿದೆ ನೋಡಿ. ಇಷ್ಟು ಕ್ರಿಸ್ಪ್ ಆದರೆ ಸಾಕು. ಒಂದು 4-5 ಏಲಕ್ಕಿ ಮತ್ತು ಇದು ರೋಸ್ಟ್ ಮಾಡಿದ ಡ್ರೈ ಫ್ರೂಟ್ಸ್ ಹಾಕು. ತರಿಯಾಗಿ ರುಬ್ಬಿದ್ರೆ ಆಯ್ತು. ಇದನ್ನು ನೋಡಿ, ರವೆ ಅಷ್ಟಿದೆ, ಇದು ರವೆಗಿಂತ ಸಹ ಸ್ವಲ್ಪ ತರಿಯಾಗಿ ಇದೆ. ಇದನ್ನೊಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಎಲ್ಲವನ್ನು ಒಂದೇ ಬಾಣಲೆಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ ಇದನ್ನು. ಈಗ ನೋಡಿ, ನಾವಿಲ್ಲಿ ತುಪ್ಪದೊಟ್ಟಿಗೆ ಹುರಿದ ಅವಲಕ್ಕಿದು ಪಲ್ಸ್ ಮೋಡಲ್ಲಿ ಒಮ್ಮೆ ಗರ್ರ ಅಂತ ತಿರುಗಿಸಿದ್ರೆ ಸಾಕು. ಪೂರ ಪುಡಿ ಆಗಬಾರ್ದು. ಇದು ಸಹ ಅಷ್ಟೇ ತರಿಯಾಗಿರಬೇಕು. ಒಂದು ಚೂರು ಜಾಸ್ತಿ ಆದರೂ ನುಣ್ಣಗಾಗ್ತದೆ. ಚೆನ್ನಾಗಿ ಕ್ರಿಸ್ಪ್ ಆಗಿದೆ ನೋಡಿ. ನೋಡಿ, ಒಮ್ಮೆ ಗಿರ್ರ ಅಂತ ತಿರುಗಿಸಿದರೆ ಸಾಕಾಗ್ತದೆ. ಈ ರೀತಿ ಇದ್ರೇ ತಿನ್ನುವಾಗ ಸ್ವಲ್ಪ ಕ್ರಿಸ್ಪಾಗಿ ತುಪ್ಪದಲ್ಲಿ ಹುರಿದದ್ದು ನೋಡಿ, ಕ್ರಿಸ್ಪಾಗಿ ಚೆನ್ನಾಗಿ ಬರ್ತದೆ. ದೇವರಿಗೆ ಮಾಡುವಾಗ ತುಪ್ಪ ಎಷ್ಟು ಹಾಕಿ ಮಾಡಿದರೂ ಒಳ್ಳೆಯದೇ. ಈಗ ಇದನ್ನು ಸಹ ಅದೇ ಬಾಣಲೆಗೆ ಹಾಕ್ತಾ ಇದ್ದೇನೆ. ಇದನ್ನೊಂದು ಸಲ ನಾವು ಮಿಕ್ಸ್ ಮಾಡುವ ಈ ರೀತಿ. ನಂತರ ಪುನಃ 2 ಚಮಚದಷ್ಟು ದೊಡ್ಡ ಚಮಚವೇ ತುಪ್ಪ ಹಾಕಿ ಇದನ್ನು ಇನ್ನೊಂದು ಸಲ ಚಮಚದಲ್ಲಿ ಮಿಕ್ಸ್ ಮಾಡಿ ನಂತರ ಬೆಲ್ಲ ಹಾಕುವ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ, ಇಲ್ಲಿ 1 ಕಪ್ಪಿನಷ್ಟು ತುರಿದ ಬೆಲ್ಲವನ್ನು ನಾನಿಲ್ಲಿ ಹಾಕಿದ್ದೇನೆ. ತುಂಬ ತೆಳುವಾಗಿ ಗ್ರೇಟ್ ಮಾಡಿದ ಬೆಲ್ಲ ಇದು. ಇದನ್ನು ಈ ರೀತಿ ಒಂದು ಸಲ ಚಮಚದಲ್ಲಿ ಮಿಕ್ಸ್ ಮಾಡಿ ನಂತರ ಕೈಯಲ್ಲಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡುವ. ಬೆಲ್ಲ ಸ್ವಲ್ಪ ತೆಳುವಾಗಿದ್ದರೆ, ಕೆಲವು ಸಲ ಸ್ವಲ್ಪ ತುಂಬ ತೆಳು ಇರ್ತದೆ ಬೆಲ್ಲ ಗ್ರೇಟ್ ಮಾಡಿದಾಗ ಸಹ. ಆ ರೀತಿ ಇದ್ದರೆ ಯಾವುದೇ ಒಂದು ಹಾಲು ಅಥವಾ ಏನು ಹಾಕುವ ಅಗತ್ಯ ಇಲ್ಲ. ಇಲ್ಲಾಂದರೆ 2 ಚಮಚ ಹಾಲು ಅಥವಾ 2 ಚಮಚ ತುಪ್ಪವನ್ನೇ ಹಾಕಿ ಉಂಡೆ ಕಟ್ಬೋದು. ನೋಡಿ, ಈ ರೀತಿ ಮಿಕ್ಸ್ ಮಾಡಿ ನಿಮಗೆ ಎಷ್ಟು ಯಾವ ಗಾತ್ರದ ಲಡ್ಡು ಬೇಕು ನೋಡಿ, ಅಷ್ಟು ದೊಡ್ಡ ಗಾತ್ರದ ಲಡ್ಡು ಮಾಡ್ಕೊಳ್ಬೋದು. ನಾನಿಲ್ಲಿ ತುಂಬ ದೊಡ್ಡ ಲಡ್ಡು ಮಾಡ್ತಾ ಇಲ್ಲ. ನೋಡಿ, ಒಂದು ಲಡ್ಡು ರೆಡಿ ಆಯಿತು. ಸುಧಾಮ ಲಡ್ಡು ಕೂಡ ಇದಕ್ಕೆ ಹೇಳ್ತಾರೆ. ಕೃಷ್ಣ ಜನ್ಮಾಷ್ಟಮಿಗೆ ಮನೆಯಲ್ಲೇ ನಾವು ಮಾಡಿ ಇಡ್ಬೋದು. ಇದನ್ನು ತುಂಬ ಸುಲಭ ಸಹ, ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ ಇದನ್ನೇನು ಮಾಡಲಿಕ್ಕೆ. ನಾವೇ ಮನೆಯಲ್ಲಿ ಮಾಡಿ ದೇವರಿಗೆ ಸಮರ್ಪಿಸಿದರೆ ಅದೊಂದು ಸಮಾಧಾನ ಕೂಡ ನಮಗೆ. ನೋಡಿ, ಎಲ್ಲ ಲಡ್ಡನ್ನು ನಾನು ರೆಡಿ ಮಾಡಿಟ್ಟಿದ್ದೇನೆ. ಇದರಲ್ಲಿ ಒಂದು ಸಾಧಾರಣ 8 ಲಡ್ಡು ಆಗ್ತದೆ. ಹಾಗಾದರೆ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಲಡ್ಡು ಯಾವ ರೀತಿ ನಾನು ಮಾಡಿದ್ದೇನೆಂದು ನೀವು ಕೂಡ ಮನೆಯಲ್ಲಿ ಮಾಡಿ. ನಾಳೆ ಇನ್ನೊಂದು ಹೊಸ ಅಡಿಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದ.